ಖಂಡಿತ ಮಾರ್ಚ್ 29ರಂದು ಸಂಭವಿಸಲಿರುವ ಸೂರ್ಯಗ್ರಹಣದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಗ್ರಹಣದ ವಿವರಗಳು. ಇದು ಭಾಗಶಃ ಸೂರ್ಯಗ್ರಹಣ. ಇದು 2025ರ ಮೊದಲ ಸೂರ್ಯಗ್ರಹಣ. ಇದು ಮಾರ್ಚ್ 29, 2025ರಂದು ನಡೆಯಲಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 2:20ಕ್ಕೆ ಪ್ರಾರಂಭವಾಗಿ ಸಂಜೆ 6:16ಕ್ಕೆ ಕೊನೆಗೊಳ್ಳಲಿದೆ. ಇದು ಪಾಲ್ಗುಣ ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆಯಂದು ಸಂಭವಿಸುವ ಭಾಗಶಃ ಸೂರ್ಯಗ್ರಹಣವಾಗಿದೆ. ಗೋಚರತೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದು ಈಶಾನ್ಯ ಅಮೆರಿಕ ಮತ್ತು ಕೆನಡಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ. ಜ್ಯೋತಿಷ್ಯದ ದೃಷ್ಟಿಕೋನ. ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಯಾವುದೇ ಸೂತಕ ಅವಧಿ ಇರುವುದಿಲ್ಲ ಅಥವಾ ಯಾವುದೇ ಧಾರ್ಮಿಕ ಪರಿಣಾಮಗಳು ಇರುವುದಿಲ್ಲ. ಅಮಾವಾಸ್ಯೆಯ ದಿನದಂದು ಗ್ರಹಣ ಇರುವುದರಿಂದ ಆ ದಿನ ಶಿವನನ್ನು ಪೂಜಿಸುವುದು, ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಮತ್ತು ಬ್ರಾಹ್ಮಣರಿಗೆ ಎಳ್ಳುದಾನ ಮಾಡುವುದರಿಂದ ಗ್ರಹದೋಷಗಳು ದೂರವಾಗುತ್ತವೆ. ಪಿತೃದೇವತೆಗಳಿಗೆ ತರ್ಪಣ ನೀಡಲು ಸಕಾಲ. ಆ ದಿನ ಕಾಗೆಗಳಿಗೆ ಆಹಾರ, ಕಪ್ಪು ಇರುವೆಗಳಿಗೆ ಸಕ್ಕರೆ ಅರ್ಪಿಸುವುದು, ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಗಳು, ಸಾಲಗಳು ಮತ್ತು ದುಃಖಗಳು ನಿವಾರಣೆಯಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಮುನ್ನೆಚ್ಚರಿಕೆಗಳು. ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರದು. ಗ್ರಹಣ ವೀಕ್ಷಿಸಲು ಹಲವು ವಿಶೇಷ ರೀತಿಯ ಕನ್ನಡಕಗಳು ಲಭ್ಯವಿದೆ. 2025ರಲ್ಲಿ 2 ಸೂರ್ಯಗ್ರಹಣಗಳು ಸಂಭವಿಸಲಿವೆ. ಮೊದಲನೆಯದು ಮಾರ್ಚ್ 29ರಂದು ಸಂಭವಿಸುತ್ತದೆ. ಎರಡನೆಯದು ಸೆಪ್ಟೆಂಬರ್ 21, 2025ರಂದು ಸಂಭವಿಸುತ್ತದೆ. 2024ರಲ್ಲಿ 4 ಗ್ರಹಣಗಳು ಸಂಭವಿಸಿದ್ದವು. ಇದರಲ್ಲಿ 2 ಸೂರ್ಯಗ್ರಹಣಗಳು ಮತ್ತು 2 ಚಂದ್ರಗ್ರಹಣಗಳು ಇವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಲಿದೆ ಎಂದು ನಾನು ಭಾವಿಸುತ್ತೇನೆ.